ಕಡೆಗಳಲ್ಲಿಯೂ ಕೂಡ ಅದ್ಭುತವಾದಂತಹ ರೆಸ್ಪಾನ್ಸ್ ಡಿ ಬಾಸ್ ದರ್ಶನ್ ಅವರಿಗೆ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ದರ್ಶನ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರು ಅವರ ಪರವಾಗಿ ಮುಖ್ಯ ಅನ್ನುವಂತಹ ಮಾತನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಮೊದಲು ಯಾರು ಪ್ರಾಶಸ್ತ್ಯವನ್ನ ಕೊಡುತ್ತಾರೋ ಅವರ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿದ್ದಾರೆ. ಸ್ಟಾರ್ ಚಂದ್ರು ಅವರು ನನಗೆ ಆದ್ಯತೆಯನ್ನು ಕೊಟ್ಟರು, ಅವರು ಕರೆದ್ರು, ಅವರ ಪರವಾಗಿ ನಾನು ಪ್ರಚಾರಕ್ಕೆ ಬಂದಿದ್ದೀನಿ. ನನಗೆ ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ ಅಲ್ಲ ಅನ್ನುವಂತಹ ಮಾತನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿದ್ದಾರೆ. ಹಾಗಿದ್ರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಡಿ ಬಾಸ್ ದರ್ಶನ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಅವರ ನಡೆ ಯಾವ ರೀತಿ ಇರುತ್ತೆ, ಜೊತೆಗೆ ಅವರ ನಿಲುವು ಏನು ಅನ್ನೋದ್ರ ಬಗ್ಗೆಯೂ ಕೂಡ ದರ್ಶನ್ ಅವರು ಮನಬಿಚ್ಚಿ ಮಾತಾಡಿದ್ದಾರೆ. ಯಾರು ಕರೀತಾರೆ ಆ ಕ್ಷೇತ್ರಕ್ಕೆ ಅವ್ರು ಮೊದಲು ಪ್ರಿಫರೆನ್ಸ್ ಅಂತ ಅಷ್ಟೇ ಸರ್. ಇನ್ನೊಂದ್ಸರಿ ಕೇಳಿಸ್ತಿಲ್ಲ ಸರ್. ಮೊದಲು ಯಾರು ಕರೀತಾರೆ ನನಗೆ ಸರ್, ನನ್ನ ಪ್ರಚಾರಕ್ಕೆ ನೀವು ಬರಬೇಕು ಅಂತ ಮೊದಲು ಯಾರು ಕರೀತಾರೋ ಅವ್ರಿಗೆ ಮೊದಲು ಪ್ರಿಫರೆನ್ಸ್ ಸರ್ ನಂದು. ಅವ್ರು ಕರೆದಿಲ್ಲ ಅಂದ್ರೆ ನಾನೇನು ಮಾಡೋದು, ಈಗ ನಾನು ಮೈ ಮೇಲೆ ಬೀಳಕ್ಕೆ. ಅಂದ್ರೆ ನಿಮ್ಮನ್ನ ಇಲ್ಲಿವರೆಗೂ ಎನ್ ಡಿ ಅಭ್ಯರ್ಥಿ ಸಂಪರ್ಕ ಮಾಡಿಲ್ಲ? ಯಾರು ಇಲ್ಲ. ಸಂಪರ್ಕ ಮಾಡಿದ್ರೆ ಸರ್? ಮಾಡಿಲ್ಲ. ಅಲ್ಲ ಈಗಿಲ್ವಲ್ಲ ಸರ್, ಇನ್ನಾಗೋಯ್ತಲ್ಲ. ಸೊ ಮೊದಲ ಪ್ರಿಫರೆನ್ಸ್ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ಹೋಗ್ತಾರೆ. ಮೊದಲು ಯಾರು ಕರೀತಾರೆ ಆ ಕ್ಷೇತ್ರಕ್ಕೆ ಅವ್ರು ಮೊದಲು ಪ್ರಿಫರೆನ್ಸ್ ಅಂತ ಅಷ್ಟೇ ಸರ್. ಇನ್ನೊಂದ್ಸರಿ ಕೇಳಿಸ್ತಿಲ್ಲ ಸರ್. ಮೊದಲು ಯಾರು ಕರೀತಾರೆ ನನಗೆ ಸರ್, ನನ್ನ ಪ್ರಚಾರಕ್ಕೆ ನೀವು ಬರಬೇಕು ಅಂತ ಮೊದಲು ಯಾರು ಕರೀತಾರೋ ಅವ್ರಿಗೆ ಮೊದಲು ಪ್ರಿಫರೆನ್ಸ್ ಸರ್ ನಂದು. ಅವ್ರು ಕರೆದಿಲ್ಲ ಅಂದ್ರೆ ನಾನೇನು ಮಾಡೋದು, ಈಗ ನಾನು. ಎಸ್, ಈಗ ತಾವು ಗಮನಿಸ್ತಾ ಇದ್ದೀರಿ, ಡಿ ಬಾಸ್ ದರ್ಶನ್ ಅವರು ಪ್ರತಿ ಹಳ್ಳಿಗಳಿಗೆ ಹೋಗಿ ಭೇಟಿಯನ್ನು ಕೊಟ್ಟು ಮತ ಶಿಕಾರಿಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದ್ಸರಿ ನಾನು ಡಿ ಬಾಸ್ ದರ್ಶನ್ ಅವರನ್ನ ಮಾತಾಡಿಸ್ತೀನಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಅವರಿಗೆ ಎಲ್ಲ ಕಡೆನೂ ಕೂಡ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಗ್ತಾ ಇದೆ. ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ ಅನ್ನುವಂತಹ ಮಾತನ್ನ ದರ್ಶನ್ ಅವರು ಹೇಳ್ತಾ ಇದ್ದಾರೆ. ರಸ್ತೆಯುದ್ದಕ್ಕೂ ದರ್ಶನ್ ಅವರನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ದರ್ಶನ್ ಅವರು ತಮ್ಮ ಊರಿಗೆ ಬಂದಿದ್ದೇ ಖುಷಿ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಸರ್, ಹೇಗಿದೆ ರೆಸ್ಪಾನ್ಸ್ ಸರ್? ನೀವೇ ಹೇಳ್ಬೇಕು ಸರ್. ಎಲ್ಲ ಕಡೆ ನಿಮಗೆ ಸಿಕ್ಕಾಪಟ್ಟೆ ಜನ ಸೇರ್ತಾ ಇದ್ದಾರೆ, ಏನು ಹೇಳ್ತೀರಿ ಸರ್? ನೀವೇ ನೋಡ್ತಾರೆ, ನೀವು ಹೇಳ್ಬೇಕು ಸರ್. ಅದಕ್ಕೆ ನಿಮ್ಮ ಬಾಯಿಂದ ಕೇಳಬೇಕಲ್ಲ ಸರ್? ಬಾಯಿಂದಲ್ಲ ಸರ್, ನೀವು ಹೇಳ್ಬೇಕು ಸರ್. ನನ್ನ ಬಾಯಿಂದ ಕೇಳಿದ್ರೆ ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮಳವಳ್ಳಿಯ ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಸದ್ಯಕ್ಕೆ ಇದೇ ರೀತಿಯ ವಾತಾವರಣ ಇದೆ. ಸರ್, ತಾವು ಒಂದು ಮಾತನ್ನ ಹೇಳ್ತಾ ಇದ್ರಿ, ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಂತ. ಅದು ಈ ಚುನಾವಣೆಯಲ್ಲಿಯೂ ಕೂಡ ಮತ್ತೆ ಸಾಬೀತಾಗ್ತದೆ ಸರ್. ಒಂದೇನಂದ್ರೆ ನಾನು ವ್ಯಕ್ತಿ ಪರ ಹೋಗ್ತೀನಿ ಸರ್, ಪಕ್ಷದ ಪರ ಹೋಗೋದಿಲ್ಲ ಯಾವತ್ತೂ ಪಕ್ಷದ ಜೊತೆ ಗುರುತಿಸ್ಕೊಳ್ಳಲ್ಲ. ಅದ್ರ ಅಗತ್ಯನೂ ಇಲ್ವಾ ಸರ್? ಚೆನ್ನಾಗಿದೆ ಸರ್. ಎಸ್, ಮತ್ತೆ ನಾನು ಮಾತಾಡಿಸ್ತೀನಿ. ದರ್ಶನ್ ಅವರೀಗ ಒಂದು ಹಳ್ಳಿ ಬಂದಿರೋದ್ರಿಂದ ಸ್ವಲ್ಪ ಬ್ಯುಸಿ ಆದರು. ಸಹಜವಾಗಿ ಜನರನ್ನ ಅವರು ಅಡ್ರೆಸ್ ಮಾಡಬೇಕಾಗತ್ತೆ. ಮತ್ತೆ ನಾನು ಅವ್ರನ್ನ ಮಾತಾಡಿಸ್ತೀನಿ. ಅವರು ಮತ್ತೆ ಅದನ್ನೇ ಪುನರುಚ್ಚಾರ ಮಾಡ್ತಾ ಇರೋದು, ನನಗೆ ವ್ಯಕ್ತಿ ಮುಖ್ಯ ಹೊರತಾಗಿ ಪಕ್ಷವಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ವ್ಯಕ್ತಿಯ ಪರವಾಗಿ ಮತಯಾಚನೆಯನ್ನು ಮಾಡ್ತೀನಿ ಹೊರತಾಗಿ ಪಕ್ಷದ ಪರವಾಗಿ ಅಲ್ಲ. ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ನೀವೇ ಹೇಳ್ಬೇಕು ಸರ್. ಹೋದಲ್ಲಿ ಬಂದಲ್ಲಿ ಈ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಹೀಗಾಗಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ. ನನ್ನ ಪ್ರಶ್ನೆ ಮತ್ತೆ ಅದೇ ಆಗಿತ್ತು, ನಿಮಗೆ ಪಕ್ಷ ಮುಖ್ಯನಾ ವ್ಯಕ್ತಿ ಮುಖ್ಯನಾ, ಯಾಕೆ ಈ ರೀತಿಯ ನಿಲುವು ಅಂತ. ಮತ್ತೆ ಅವರು ಪುನರುಚ್ಚರಿಸಿದ್ದದೆ, ನನಗೆ ವ್ಯಕ್ತಿ ಮುಖ್ಯ, ಪಕ್ಷ ಮುಖ್ಯ ಅಲ್ಲ. ವ್ಯಕ್ತಿ ಮುಖ್ಯ ಆಗಿದ್ದರಿಂದ ನಾನು ಬಂದು ಹಳ್ಳಿಗೆ ಪ್ರಚಾರವನ್ನ ಮಾಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ರು. ಇನ್ನೊಂದು ಸ್ವಲ್ಪ ಹೊತ್ತು ದರ್ಶನ್ ನನ್ನ ಜೊತೆ ಮಾತಾಡ್ತಾ ಇದ್ರು. ಆದರೆ ಈಗ ಒಂದು ಹಳ್ಳಿ ಬಂದಿದೆ, ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ, ಅವ್ರನ್ನ ಅಡ್ರೆಸ್ ಮಾಡಬೇಕಾಗಿರುವಂತಹ ಅಗತ್ಯತೆ ದರ್ಶನ್ ಅವರಿಗೆ ಇದೆ. ಈಗ ಅವ್ರು ಮಾತಾಡ್ತಾ ಇದ್ದಾರೆ ಆ ಜನರ ಜೊತೆ, ಹೀಗಾಗಿ ನಾನು ಸ್ವಲ್ಪ ತಟಸ್ಥವಾಗಿ ಉಳಿದಿದ್ದೀನಿ. ಇದು ಮುಗಿತು ಅಂದ್ರೆ ಮತ್ತೆ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಓವರ್ ಟು ಸ್ಟುಡಿಯೋ.